ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್. ನಾನಿವತ್ತು ನಿಮ್ಮ ಜೊತೆ ಆ್ಯಪಲ್ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಮಾಡುವಂತಹ ಆ್ಯಪಲ್ ಮಿಲ್ಕ್ ಶೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಹವೇ ಅಂತ. ಹಂಗಂದ್ರೆ ನೀವು ದಿನ ಒಂದೊಂದು ಆ್ಯಪಲ್ಸ್ನ ತಿಂತಾ ಬಂದರೆ ನೀವು ಡಾಕ್ಟರಿಂದ ದೂರ ಇರ್ಬೋದು ಅಂತಂದರೆ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ದಿನ ಒಂದೊಂದು ನೀವು ಆ್ಯಪಲ್ನ ತಿನ್ನೋದ್ರಿಂದ ನೀವು ಡಾಕ್ಟರ್ ಹತ್ರ ಪದೇ ಪದೇ ಹೋಗೋ ನೆಸೆಸಿಟಿ ಇರಲ್ಲ, ನಿಮ್ಮ ಆರೋಗ್ಯ ಅಷ್ಟು ಹಾಳಾಗಲ್ಲ ಅಂತ. ಆಲ್ಮೋಸ್ಟ್ ಈಗಿನ ಲೈಫಲ್ಲಿ ಎಲ್ಲರೂ ಈ ತರ ಒಳ್ಳೊಳ್ಳೆ ಹೆಲ್ತಿ ವಿಷಯಗಳನ್ನ ಫಾಲೋ ಮಾಡೋದು ತುಂಬಾ ಕಡಿಮೆ. ಇವಾಗ ಸಿಗೋ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಕೆಮಿಕಲ್ ಫ್ರೂಟ್ಸ್ ಆಗಿರುತ್ತೆ. ಬಿಕಾಸ್ ಕೆಲವೊಂದಕ್ಕೆ ಕಲರ್ ಮಾಡಿರ್ತಾರೆ, ಅದನ್ನ ಬೆಳೆಯೋದಕ್ಕೆ ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ. ಅದೇನು ಮಾಡೋಕ್ಕಾಗಲ್ಲ ಗೈಸ್, ಬೇರೆ ಆಪ್ಷನ್ ಇರಲ್ಲ. ಇರೋದ್ರಲ್ಲೇ ಬೆಟರ್ನ ಚೂಸ್ ಮಾಡಬೇಕು ಅಷ್ಟೇ. ತುಂಬಾ ಲೋ ಕ್ವಾಲಿಟಿನ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಖಂಡಿತವಾಗ್ಲೂ ಚೆನ್ನಾಗಿರಲ್ಲ. ಈ ಮಿಲ್ಕ್ ಶೇಕ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ. ಹಾಗಿದ್ರೆ ಬನ್ನಿ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗೈಸ್, ನಾನಿಲ್ಲಿ ಇವತ್ತು 2 ಗ್ಲಾಸ್ ಆಗೋಷ್ಟು ಮಿಲ್ಕ್ ಶೇಕ್ನ ಮಾಡ್ಕೋತಾ ಇದ್ದೀನಿ. ಮೇನ್ಲಿ ಇಂಪಾರ್ಟೆಂಟ್ ಆಗಿ ನಾನಿಲ್ಲಿ ಆ್ಯಪಲ್ನ ತೊಗೊಂಡಿದ್ದೀನಿ. ಇದನ್ನು ತೊಳೆದು ಸಿಪ್ಪೆನ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ತೊಗೊಂಡಿದ್ದೀನಿ. ಇದು ನಂದಿನಿ ಶುಭಂ ಹಾಲು. ಇದರಲ್ಲಿ ಜಿಡ್ಡಿನಂಶ ಜಾಸ್ತಿ ಇರುತ್ತೆ. ನೀವು ಹಾಲನ್ನು ಕಾಯಿಸಿದಾಗ ಅದು ಈ ರೀತಿ ಆಯಿಲ್ ಅಥವಾ ಘೀ ಏನಿದೆ ಅದನ್ನ ಬಿಡುತ್ತೆ. ಇಲ್ಲೇನು ಕಾಣಿಸ್ತಾ ಇದೆ ಯೆಲ್ಲೋ ಕಲರ್, ಅದು ಅದೇನೆ. ಯಾರ್ಯಾರು ವೆಯ್ಟ್ ಗೇನ್ ಮಾಡ್ತಾ ಇದ್ದೀರಾ ಅವರಿಗೆ ನಂದಿನಿ ಶುಭಂ ಹಾಲ್ ಬೆಸ್ಟ್. ನೀವು ಶೇಕ್ ಮಾಡೋದಕ್ಕಾಗಿರ್ಬೋದು ಅಥವಾ ಹಾಲನ್ನು ಕುಡಿಯೋದಕ್ಕಾಗಿರ್ಬೋದು ಇದನ್ನೇ ಬಳಸಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ನಾನಿಲ್ಲಿ ದ್ರಾಕ್ಷಿ ಮತ್ತೆ ಬಾದಾಮಿನ 1 ಅವರ್ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ. ನೀವು ಬೇಕಿದ್ರೆ ಹಾಲಲ್ಲೂ ನೆನೆಸ್ಕೋಬಹುದು ಅಥವಾ ಓವರ್ ನೈಟ್ ನೀರು ಅಥವಾ ಹಾಲಲ್ಲಿ ನೆನೆಸಿ ಕೂಡ ಇಟ್ಕೋಬಹುದು. ಹಾಗೆ ನಾನಿಲ್ಲಿ 5 ರಿಂದ 6 ಡೇಟ್ಸ್ ನ ತಗೊಂಡಿದ್ದೀನಿ ಗೈಸ್, ಅಂದ್ರೆ ಖರ್ಜೂರ. ಇದು ಹಸಿ ಖರ್ಜೂರ. ನೀವು ಮಿಲ್ಕ್ ಶೇಕ್ ಎಲ್ಲ ಹಸಿ ಖರ್ಜೂರನೇ ಬಳಸಬೇಕು, ಇದು ಒಣಗಿರೋದಲ್ಲ. ನಾನಿಲ್ಲಿ ಒಂದು ಸ್ಮಾಲ್ ಕಪ್ ನಲ್ಲಿ 1/4 ಕಪ್ ಆಗೋಷ್ಟು ಬಿಳಿ ಕಲ್ಸಕ್ಕರೆನ ತಗೊಂಡಿದ್ದೀನಿ. ನಾನಿಲ್ಲಿ ತುಂಬಾನೇ ಕಡಿಮೆ ತಗೊಂಡಿದ್ದೀನಿ ಗೈಸ್ ಕಲ್ಸಕ್ಕರೆನ, ಯಾಕೆ ಅನ್ನೋದನ್ನ ಹೇಳ್ತೀನಿ. ಹಾಗೆ ನಾನಿಲ್ಲಿ ಪತಂಜಲಿ ಹನಿನ ತಗೊಂಡಿದ್ದೀನಿ. 1-2 ಸ್ಪೂನ್ ಅಷ್ಟು ನಿಮ್ಗೆ ಹನಿ ಯೂಸ್ ಆಗುತ್ತೆ. ನೀವು ಯಾವ್ದಾದ್ರು ಬ್ರ್ಯಾಂಡ್ ಕೂಡ ತಗೋಬಹುದು ಗೈಸ್. ನಾನು ಆಗ್ಲೇ ಹೇಳ್ದೆ ಅಲ್ವಾ ಕಲ್ಸಕ್ರೆನ ಕಡಿಮೆ ತಗೊಂಡಿದ್ದೀನಿ ಅಂತ. ಯಾಕೆ ಅಂದ್ರೆ ನಾನಿಲ್ಲಿ ಡೇಟ್ಸ್, ದ್ರಾಕ್ಷಿ ಹಾಗೆ ಆಪಲ್, ಹನಿ ಎಲ್ಲ ಯೂಸ್ ಮಾಡಿದ್ದೀನಿ. ಇದು ಎಲ್ಲದರಲ್ಲೂ ಸ್ವೀಟ್ ಅಂಶ ಜಾಸ್ತಿ ಇರುತ್ತೆ. ಹಸಿ ಖರ್ಜೂರದಲ್ಲಂತೂ ಸ್ವೀಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ದಿನಾಲು ಈ ಮಿಲ್ಕ್ ಶೇಕ್ ನ ಕುಡಿತೀನಿ ಅಂತ ಅನ್ಕೋತಿರೋ ಅವ್ರಿಗೇನಾದ್ರೂ ಆಯಿಲಿ ಸ್ಕಿನ್ ಅಥವಾ ಆಕ್ನಿ ಪ್ರಾಬ್ಲಮ್ ಇದ್ರೆ ಅವರು ದಿನಾಲು ಕಲ್ಸಕ್ರೆನ ಬಳಸೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಪಿಂಪಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಆಲ್ರೆಡಿ ಪಿಂಪಲ್ ಇದ್ರೆ ಅದು ಕೂಡ ಜಾಸ್ತಿ ಆಗ್ಬಿಡುತ್ತೆ. ನಾರ್ಮಲ್ ಸ್ಕಿನ್ ಇರೋರು ಬೇಕಾದ್ರೆ ದಿನ ಕಲ್ಸಕ್ರೆನ ಹಾಕೊಂಡು ಕುಡೀರಿ, ಏನೂ ತೊಂದರೆ ಆಗಲ್ಲ ನಿಮಗೆ. ಬನ್ನಿ ಹಾಗಿದ್ರೆ ಶೇಕ್ನ ರೆಡಿ ಮಾಡಿಬಿಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಖರ್ಜೂರನ ಅದ್ರ ಬೀಜನ ಈ ರೀತಿ ಚಾಕಲ್ಲಿ ತೆಗೆದು ಹಾಕೋತೀನಿ. ಹಾಗೆ ನಾನು ಇದಕ್ಕೆ ಇಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿ ನೆನೆಸಿದ್ದೇನಿತ್ತು ಅದನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ 1/4 ಕಪ್ ಅಷ್ಟು ಕಲ್ಸಕ್ರೆನ ಹಾಕೋತಾ ಇದ್ದೀನಿ. ಹಾಗೆ ಗೈಸ್ ನಾನಿಲ್ಲಿ 1 ಸೇಬನ್ನ ಇಲ್ಲಿ ಹಾಕೋತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿರೋದು. ನಿಮಗೆ ಒಬ್ರಿಗಾದ್ರೆ ಚಿಕ್ಕ ಸೇಬನ್ನ ಬಳಸಿ, ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ನಾನಿಲ್ಲಿ ಕೆನೆ ಸಮೇತ ಹಾಲನ್ನು ಬಳಸ್ಕೊತಾ ಇದ್ದೀನಿ. ನಾವು ಕೆನೆನ ಬೇರೆ ಟೈಮಲ್ಲಿ ವೇಸ್ಟ್ ಮಾಡಿಬಿಡ್ತೀವಿ ಅಲ್ವಾ, ಮಿಲ್ಕ್ ಶೇಕ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ನಾವಿಲ್ಲಿ ಜಾರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಗೈಸ್ ನೋಡ್ತಾ ಇದ್ದೀರಾ ಅಲ್ವಾ, ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಕನ್ಸಿಸ್ಟೆನ್ಸಿ ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನಾನಿಲ್ಲಿ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಇನ್ನೂ ತೆಳು ಬೇಕು ಅಂದರೆ ಹಾಲನ್ನು ಜಾಸ್ತಿ ಹಾಕ್ಕೊಳ್ಳಿ, ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಹಾಲನ್ನು ಕಡಿಮೆ ಹಾಕ್ಕೊಳ್ಳಿ. ಹಾಗೆ ತುಂಬ ಹಾಲನ್ನು ಕಡಿಮೆ ಹಾಕ್ಕೊಂಡು ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಹೋಗಬೇಡಿ. ಮಿಲ್ಕ್ ಶೇಕ್ ಹೆಸರಲ್ಲೇ ಇದೆ, ಮಿಲ್ಕ್ ಜಾಸ್ತಿ ಇರಬೇಕು. ಬನ್ನಿ ಗೈಸ್, ನಾನು ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತೀನಿ. ನಾನಿಲ್ಲಿ ಗ್ಲಾಸ್ಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ನಾನೀಗ ಇದಕ್ಕೆ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹನಿನ ಹಾಕೋತಾ ಇದ್ದೀನಿ. ಹನಿನ ನೀವು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಯೂಸ್ ಮಾಡ್ಕೋಬಹುದು. ಹಾಗೆ ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಸ್ವಲ್ಪ ಬಾದಾಮಿನ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕೊಂಡು ಕುಡಿದ್ರೆ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಲವೊಬ್ರಿಗೆ ಅದು ಇಡಿಸಲ್ಲ, ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬಹುದು ಗೈಸ್. ಫೈನಲ್ ಆಗಿ ಹೆಲ್ತಿಯಾಗಿರೋ ಆ್ಯಪಲ್ ಮಿಲ್ಕ್ ಶೇಕ್ ರೆಸಿಪಿ ರೆಡಿ ಆಗಿದೆ ಗೈಸ್. ಯಾರೆಲ್ಲ ವೆಯ್ಟ್ ಗೇನ್ ಮಾಡ್ತಾ ಇದ್ದೀರಾ ಅವರು ಡೈಲಿ ಈ ಮಿಲ್ಕ್ ಶೇಕ್ನ ಮಾರ್ನಿಂಗ್ ಎದ್ದಾಗ ಮತ್ತು ನೈಟ್ ಮಲಗೋದಕ್ಕೂ ಮುಂಚೆ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ.
ಹಾಗೆ ಈ ಮಿಲ್ಕ್ ಶೇಕ್ ನಿಮ್ಮ ವೆಯ್ಟ್ನ ತುಂಬಾ ಜಾಸ್ತಿನೂ ಮಾಡಲ್ಲ, ಕಡಿಮೆನೂ ಮಾಡಲ್ಲ, ತುಂಬ ಚೆನ್ನಾಗಿ ವೆಯ್ಟ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು. ಗೈಸ್, ಇವತ್ತಿನ ಈ ಮಿಲ್ಕ್ ಶೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗೋ ಹೊಸ ಹೊಸ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.